ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಪಾಸ್ತಾ ಇನ್ ವೈಟ್ ಸಾಸ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಇದು. ಸೊ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ಮಕ್ಕಳಿಗೆ ಬೆಳಗ್ಗೆ ಹೊತ್ತು ಅರ್ಜೆಂಟಲ್ಲಿ ಇರ್ತೀವಲ್ಲ, ಸೊ ಒಂದು ಕ್ವಿಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ನಾನಿಲ್ಲಿ 1 ಬೌಲ್ ಆಗೋಷ್ಟು ಪಾಸ್ತಾನ ಬೇಯಿಸಿಟ್ಕೊಂಡಿದ್ದೀನಿ. ಮುಂಚೆನೇ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ನ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಸೊ ಈಗ ಪ್ಯಾನ್ ಬಿಸಿಯಾಗಿದೆ. ಒಂದು ಸ್ವಲ್ಪ ಬಟರ್ ಹಾಕ್ಕೊತಾ ಇದ್ದೀನಿ. ಸೊ ಬಟರ್ ಬಿಸಿ ಆದಮೇಲೆ ಒಂದು ಸ್ವಲ್ಪ ಇಟಾಲಿಯನ್ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಸೊ ಅದರಲ್ಲಿ ಆರಿಗ್ಯಾನೋ, ಬೇಸಿಲ್ಲು, ಆಮೇಲೆ ರೋಸ್ಮೇರಿ ಇರುತ್ತೆ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಹಾಕ್ಕೊಬೋದು. ಸೊ ಅದು ಸ್ವಲ್ಪ ಬಿಸಿ ಆಗಲಿ. ಸೊ ಇದಕ್ಕೆ ಈಗ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕೋಣ. ಇದು ಒಂದು 3 ಬೆಳ್ಳುಳ್ಳಿ ತೊಗೊಂಡಿನಿ, ಸ್ವಲ್ಪ ದೊಡ್ಡದು ಹೆಸರು. ಒಂಚೂರು ಬೆಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸೊ ಈಗ 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ, ಆಲ್ ಪರ್ಪಸ್ ಫ್ಲೋರ್. ಸೊ ಇದನ್ನು ಸ್ವಲ್ಪ ಇದರಲ್ಲಿ ಹುರ್ಕೊಳ್ಳೋಣ. ರಾ ಸ್ಮೆಲ್ಲೆಲ್ಲ ಹೋಗಬೇಕು. 1-2 ನಿಮಿಷ. ಸೊ ಈಗ 1 ಕಪ್ ಆಗೋಷ್ಟು ಹಾಲು ಹಾಕ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಣ. ಸೊ 1/4 ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಸೊ ನೋಡ್ಕೊಂಡು ಹಾಕ್ಕೊಬೋದು, ನಿಮಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಹಾಕ್ಕೊಬೋದು. ಸೊ ಇದು ಸ್ವಲ್ಪ ಚೆನ್ನಾಗೆ ಬಾಯ್ಲ್ ಆಗಲಿ, ಒಂದು ಕುದಿ ಬರಲಿ. ಸೊ ನೋಡಿ ಇವಾಗ ಮರಳ್ತಾ ಇದೆಯಲ್ಲ. ಸೊ ಈಗ ಫ್ರೆಶ್ಶಾಗಿ ಗ್ರೌಂಡ್ ಮಾಡಿರೋ ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಇಲ್ಲೇ ಸ್ಕಿಪ್ ಮಾಡ್ಬೋದು. ಸೊ ಇದು ಮಿಕ್ಸ್ ಮಾಡೋಣ. ಸೊ ನೋಡಿ ಸ್ವಲ್ಪ ಗಟ್ಟಿ ಬಂದಿದೆ. ಸೊ ಇದು ಇನ್ನೊಂದು 2 ನಿಮಿಷ ಇದು ಕುದಿಯಕ್ಕೆ ಬಿಡೋಣ. ಸೊ ಕಮ್ಮಿ ಉರಿ ಇಟ್ಕೊಂಡಿದ್ದೀನಿ, ಮೀಡಿಯಮ್ ಟು ಲೋ. ಸೊ 1-2 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಪಾಸ್ತಾ ಹಾಕೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಸೊ ಇದಕ್ಕೆ ಕ್ರೀಮ್ ಬೇಕಾದರೆ ಆ್ಯಡ್ ಮಾಡ್ಬೋದು, ಅಥವಾ ಚೀಸ್ ಕೂಡ ಹಾಕ್ಬೋದು. ಸೊ ನಾನು ಬರೀ ಇಷ್ಟೇ ಸಾಕು. ಸೊ ಇದು ತಣ್ಣಗಾದರೆ ಇನ್ನೂ ಒಳ್ಳೆ ಗಟ್ಟಿ ಆಗುತ್ತೆ. ಸೊ ಕ್ರೀಮಿ ವೈಟ್ ಪಾಸ್ತಾ ರೆಡಿ ಆಯಿತು. ಸೊ ಇದನ್ನು ಸರ್ವ್ ಮಾಡೋಣ. ಸೊ ನೋಡಿ ಎಷ್ಟು ತಿಕ್ಕಾಗಿದೆ. ತಣ್ಣಗಾದರೆ ಇನ್ನೂ ತಿಕ್ಕಾಗುತ್ತೆ. ಸೊ ಇದನ್ನು ಬೌಲ್ಗೆ ಇವಾಗ ಹಾಕಿ ಸರ್ವ್ ಮಾಡೋಣ. ಸೊ ವೈಟ್ ಪಾಸ್ತಾ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಒಂದು ಕ್ವಿಕ್ ಮಾರ್ನಿಂಗ್ ರೆಸಿಪಿ ಮಾಡ್ಬೋದು. ಸೊ ನೀವು ಟ್ರೈ ಮಾಡಿ. ಸೊ ಇದು ನಿಮಗೂ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ.